ನಮಸ್ಕಾರ. ಇವತ್ತೊಂದು ಬಹಳ ಮುಖ್ಯವಾದಂತಹ ವಿಷಯ ನಿಮ್ಮ ಮುಂದೆ ತೊಗೊಂಡು ಬಂದೀನಿ. ಸಾಮಾನ್ಯ ಜನ ಯಾವಾಗ ಸೈಕ್ಯಾಟ್ರಿಸ್ಟ್ನ ಕನ್ಸಲ್ಟ್ ಮಾಡೋಕ್ಕೆ ಹೋಗ್ತಾರೆ, ಅವರಲ್ಲಿರುವಂತಹ ಅತಿ ದೊಡ್ಡವಾದ ಒಂದು ಭಯ ಅಂತಂದರೆ ಸೈಕ್ಯಾಟ್ರಿಸ್ಟ್ ಗುಳಿಗೆ ಬರೆದು ಕೊಡ್ತಾರೆ. ಭಾಳಷ್ಟು ಗುಳಿಗಿರ್ತಾವೆ, ಅವು ನಿದ್ದೆ ಬರೆಸುವಂಥ ಗುಳಿಗೆ. ಆಮೇಲೆ ಅದನ್ನು ಜೀವನ ಪೂರ್ತಿ ತೊಗೊಳ್ಬೇಕಾಗ್ತದೆ ಅಂಥೇಳಿ ಈ ಒಂದು ಕಲ್ಪನೆ ಬಹಳಷ್ಟು ಜನ ನಮ್ಮ ಮಿತ್ರರಲ್ಲಿ ಇರ್ತದೆ. ಭಾಳಷ್ಟು ಜನ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಒಂದು ಸ್ವಲ್ಪ ಹಿಂಜರಿತಿರ್ತಾರೆ ನಮ್ಮನ್ನು ಭೇಟಿಯಾಗೋ ಸಲುವಾಗಿ. ಮಿತ್ರ, ಈ ವಿಷಯದ ಬಗ್ಗೆ ಮೊದಲು ಚರ್ಚೆ ಮಾಡಿದ್ದೀವಿ ನಾವು. ಕೆಲವೊಂದು ಕಂಡೀಷನ್ಗಳಲ್ಲಿ, ಕೆಲವೊಂದು ಸ್ಥಿತಿಗಳಲ್ಲಿ ಅನಿವಾರ್ಯವಾಗಿ ನಾವು ಜೀವನ ಪೂರ್ತಿ ಮೆಡಿಸಿನ್ ಕೊಡಬೇಕಾಗ್ತದೆ. ಅದು ಇತ್ತೀಚಿನ ದಿನಮಾನಗಳಲ್ಲಿ ಬಹಳಷ್ಟು ಸಂಶೋಧನೆಗಳು ನಡೆದು ಬಹಳಷ್ಟು ಸ್ಮೂತ್ ಆ್ಯಂಟಿಸೈಕೋಟಿಕ್ಸ್ ಅಥವಾ ಸೈಕೋಟ್ರೋಪಿಕ್ಸ್ ಅವೈಲೇಬಲ್ ಇದ್ದಾವೆ. ಅವುಗಳನ್ನು ತೆಗೆದುಕೊಳ್ಳೋದ್ರಿಂದ ಅತಿಯಾದ ನಿದ್ದೆ ಬರೋದು ಅಥವಾ ಜ್ವಲಿಸ್ ಬರೋದು, ಮನುಷ್ಯ ನಿಧಾನ ಆಗ್ತಾನಂತನ್ನೋದು, ಅಥವಾ ಮೆಟಬಾಲಿಕ್ ಸೈಡ್ ಎಫೆಕ್ಟ್ಸ್, ದಪ್ಪಾಗೋದು, ಒಬೆಸಿಟಿ, ಅವೆಲ್ಲ ಆಗೋದಿಲ್ಲ, ಕಡಿಮೆ ಇರ್ತವೆ ತಕ್ಕ ಮಟ್ಟಿಗೆ. ಜೊತೆಗೆ ಇತ್ತೀಚೆಗೆ ಒಂದು ಹೊಸ ಕಾನ್ಸೆಪ್ಟ್ ಜನಜನಿತ ಆಗ್ತಾ ಐತಿ. ಭಾಳ ವರ್ಷಗಳಿಂದ ಇತ್ತದು ಮೊದಲು, ಲಾಂಗ್ ಆ್ಯಕ್ಟಿಂಗ್ ಇಂಜೆಕ್ಟಿಬಲ್ ಆ್ಯಂಟಿಸೈಕೋಟಿಕ್ಸ್ ಅಂಥೇಳಿ. ಹಾಗಂದರೆ ಈ ಒಂದು ಕಾಂಟ್ರಾಸೆಪ್ಟಿವ್ಸ್ ಏನಿರ್ತಾವಲ್ಲ, ಇಂಜೆಕ್ಟಿಬಲ್ ಕಾಂಟ್ರಾಸೆಪ್ಟಿವ್ಸು ಕೆಲವೊಂದು ಅದಾವೆ. ಅವು 2 ವಾರಕ್ಕೆ, 3 ವಾರಕ್ಕೆ, 1 ತಿಂಗಳಿಗೆ ತಗೊಳ್ಳುವಂತಹ ಕಾಂಟ್ರಾಸೆಪ್ಟಿವ್ಸು ಹೆಣ್ಮಕ್ಕಳಲ್ಲಿ ಕೊಡ್ತಾರೆ. ಅವನ್ನ ಹಾರ್ಮೋನಲ್ ಕಾಂಟ್ರಾಸೆಪ್ಟಿವ್ಸ್. ಅದೇ ಕಾನ್ಸೆಪ್ಟನ್ನು ಇಲ್ಲಿ ಯೂಸ್ ಮಾಡಿ 15 ದಿವಸಕ್ಕೋ, 3 ವಾರಕ್ಕೋ, 1 ತಿಂಗಳಿಗೆ ಒಂದು ಸಲನೋ, 3 ತಿಂಗಳಿಗೆ ಒಂದು ಸಲನೋ, ಅಥವಾ 6 ತಿಂಗಳಿಗೆ ಒಂದು ಸಲ ಕೊಡುವಂತಹ ಇಂಜೆಕ್ಷನ್ಸು ಅದಾವೆ. ಆ ಲಾಂಗ್ ಆ್ಯಕ್ಟಿಂಗ್ ಇಂಜೆಕ್ಟಿಬಲ್ಸನ್ನು ತೊಗೊಂಡ್ರೆ ಮನುಷ್ಯ ಪ್ರತಿ ದಿವಸ ಆ ಮಾತ್ರೆಗಳನ್ನು ನುಂಗುವಂತಹ ಏನು ತೊಂದರೆ ಐತಿ, ಆ ತೊಂದರೆಯಿಂದ ತನ್ನನ್ನು ತಾನು ಉಳಿಸ್ಕೊಳ್ಬಹುದು. ಬಹಳಷ್ಟು ಲಾಂಗ್ ಆ್ಯಕ್ಟಿಂಗ್ ಇಂಜೆಕ್ಟಿಬಲ್ ಆ್ಯಂಟಿಸೈಕೋಟಿಕ್ಸ್ ನಮ್ಮ ದೇಶದೊಳಗೂ ಅದಾವು. ಫಾರ್ ಎಕ್ಸಾಂಪಲ್, ಈಗ ಹಳೆಯ ಮಾಲಿಕ್ಯೂಲ್ಸ್, ಫಸ್ಟ್ ಜನ್ರೇಷನ್ ಮಾಲಿಕ್ಯೂಲ್ಸ್ ಅಂತಂದರೆ ಹ್ಯಾಲೋಪೆರಿಡಾಲ್ ಡೆಕೋನೆಟ್ ಅಂತ ಐತಿ. ಆಮೇಲೆ ಫ್ಲೂಫೆನಾಜಿನ್, ಫ್ಲೂಪೆಂಥಿಕ್ಸಾಲ್. ಈಗ ಹೊಸದಾಗಿ ಇರುವಂತಹ ಅಂತಂದ್ರೆ ಒಲ್ಯಾನ್ಜಪಿನ್ ಐತಿ, ಟೋಲಾಜಿಲ್ಲೆ ಅಂತ ಕರಿತೀವಿ. ಅದಾದ ಮೇಲೆ ರೆಸ್ಪಿರಿಡೋನ್ ಐತಿ, ಪ್ಯಾಲಿಪೆರಿಡೋನ್ ಅದೈತಿ. ಅದಾದಮೇಲೆ ನನಗೆ ಸದ್ಯಕ್ಕೆ ನೆನಪು ಬರುವಂಥವು ಈ ಮೆಡಿಕೇಶನ್ಸ್ಗಳು, ಅರಿಪಿಪ್ರಾಜೋಲ್, ಅದರದ್ದು ಸಹ ಲಾಂಗ್ ಆ್ಯಕ್ಟಿಂಗ್ ಇಂಜೆಕ್ಟಿಬಲ್ಸ್ ಇದ್ದಾವೆ. ಈ ಎಲ್ಲ ಇಂಜೆಕ್ಟಿಬಲ್ಸ್ಗಳು ಸಹ ವ್ಯಕ್ತಿಯನ್ನು ಈ ದಿನ ಮಾತ್ರೆ ತಗೊಳ್ಳುವಂತಹ ಒಂದು ಏನು ತೊಂದರೆ ಐತೆ ಅವು ಮರಿಬೋದು. ಕೆಲವೊಂದು ಸಲ ಎಲ್ಲೋ ಏನೋ ಔಷಧಿಗಳನ್ನು ತೊಗೊಂಡು ಹೋಗ್ಲಿಕ್ಕೆ ಮರೆತಿರ್ಬೋದು, ಅಥವಾ ಕೆಲವೊಂದು ಸಲ ರಿಫಿಲ್ ಮಾಡ್ಕೊಳಕ್ಕೆ ಮರೆತಿರ್ಬೋದು. ಇಂಥ ಸಂದರ್ಭಗಳಲ್ಲಿ ಈ ಲಾಂಗ್ ಆ್ಯಕ್ಟಿಂಗ್ ಇಂಜೆಕ್ಟಿಬಲ್ಸ್ ಏನಿದಾವೆ ಇವು ಭಾರಿ ಸಹಕಾರಿ. ಅದಕ್ಕೆ ಅದರದ್ದೇ ಆದಂಥ ಬೇರೆ ಬೇರೆ ವಿಷಯಗಳದಾವೆ. ಮೇ ಬಿ ಸಬ್ಸಿಕ್ವೆಂಟ್ ವಿಡಿಯೋಗಳಲ್ಲಿ ನಾವು ಚರ್ಚೆ ಮಾಡೋಣ ಅದ್ರ ಬಗ್ಗೆ. ಆದರೆ ಈ ಲಾಂಗ್ ಆ್ಯಕ್ಟಿಂಗ್ ಇಂಜೆಕ್ಟಿಬಲ್ ಏನೈತಿ, 1 ಪ್ರಿಕ್ ತಿಂಗಳಿಗೆ ಒಂದು ಸಲನೋ, 3 ವಾರಕ್ಕೆ ಒಂದು ಸಲನೋ, 2 ತಿಂಗಳಿಗೆ ಒಂದು ಸಲನೋ 1 ಪ್ರಿಕ್ ತೊಗೊಂಡ್ಬಿಟ್ರೆ ಪ್ರತಿ ದಿವಸ ಗುಳಿಗೆ ತೊಗೊಳ್ಳೋ ಅವಶ್ಯಕತೆ ಇರುವುದಿಲ್ಲ. ಸೊ ಯಾರ್ಯಾರು ನೀವು ಅಥವಾ ನಿಮ್ಮ ಹತ್ತಿರದ ಸಂಬಂಧಿಗಳು ಯಾರ್ಯಾರು ಪ್ರತಿ ದಿವಸ ಆ್ಯಂಟಿಸೈಕೋಟಿಕ್ಸ್, ಎಸ್ಪೆಷಲಿ ಆ್ಯಂಟಿಸೈಕೋಟಿಕ್ಸ್ ಅಂತ ಹೇಳಕತ್ತೀನಿ ಒತ್ತಿ ತೊಗೊಳ್ತಾ ಇದ್ದಾರೋ ಅವರು ದಯವಿಟ್ಟು ನಿಮ್ಮ ಯಾರು ಸೈಕಾಟ್ರಿಸ್ಟ್ ನೀವು ಕನ್ಸಲ್ಟ್ ಮಾಡಿರ್ತೀರಿ, ಹೋಗಿ ಅವ್ರನ್ನ ಕೇಳ್ರಿ, ಅವ್ರ ಹತ್ರ ವಿಚಾರಣೆ ಮಾಡಿರಿ. ಹಿಂಗೆ ಅವೈಲೇಬಲ್ ಅದಾವನೋ, ನಮ್ಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನು ದಯವಿಟ್ಟು ಸಜೆಸ್ಟ್ ಮಾಡಿರಿ ಅಂಥೇಳಿ. ಮಾಡ್ತಿರಲ್ಲ ಗೆಳೆಯರೆ, ನಾವೆಲ್ಲ ಸೇರಿ ಈ ಒಂದು ಮಾನಸಿಕ ಸಮಸ್ಯೆಗಳ ಗಂಟಿರುವಂಥ ಕಳಂಕವನ್ನು ತೆಗೆದುಹಾಕೋಣ. ನಮಸ್ಕಾರಗಳು.